ಓಂ ಸ್ವಾಪ್ಯೇ ಸಂಪತ್ಯೋರನ್ಯತರಾಪೇಕ್ಷಮಾವಿಷ್ಕೃತಂ ಹಿ ಓಂ. ಇದು 1ನೇ ಅಧ್ಯಾಯದ 3ನೇ ಪಾದದ ಸೂತ್ರ ಅಲ್ಲ. ಇದು 4ನೇ ಅಧ್ಯಾಯದ 4ನೇ ಪಾದದ 16ನೇಯ ಸೂತ್ರ. ಅದನ್ನು ನಾನು ಇವತ್ತು ಆರಂಭದಲ್ಲಿ ಮಂಗಳಾಚರಣ ರೂಪದಲ್ಲಿ ಹೇಳಲಿಕ್ಕೆ ಕಾರಣ ಏನಂದ್ರೆ, ರಾಘವೇಂದ್ರ ಸ್ವಾಮಿಗಳು ಅನುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 162ನೇ ಗದ್ಯ ಭಾಗ ನಾವೇನು ನೋಡ್ತಾ ಇದ್ದೀವಿ, ಅಲ್ಲಿ ಆ ಸೂತ್ರವನ್ನು ಉದ್ಧರಿಸಿದ್ದಾರೆ. ಜನಾರ್ದನ ಇತಿ ಸಂಸಾರಾರ್ಥಕತ್ವ ಉಕ್ತ್ಯ ವಾಚ್ಯ ಏಕೋ ಜನಾರ್ದನ ಅಂತ ಬಂದಿದೆ ಹಿಂದೆ, ನಾವೀಗಾಗಲೇ ಅದನ್ನು ನೋಡಿದ್ದೇವೆ ಅನುಭಾಷ್ಯದಲ್ಲಿ. ಜನಾರ್ದನ ಎಂಬ ಶಬ್ದದಿಂದ ಭಗವಂತ ಸಂಸಾರಾರ್ಧಕ ಅಂತ ವರ್ಣನೆ ಮಾಡಿದ್ದಾರೆ. ಸಂಸಾರಾರ್ಧಕ ಅಂತ ವರ್ಣನೆ ಮಾಡಿದ್ರಿಂದ ಏನಾಯ್ತು ಅಂದ್ರೆ, ತೇನ ಪ್ರಾಜ್ಞೇನ ಆತ್ಮನ ಸಂಪರಿಷ್ವಕ್ತ ಅಂತ ಹಿಂದೆ ಬೃಹದಾರಣ್ಯಕ ಉಪನಿಷತ್ತಿನ ಮಾತು ಬಂತಲ್ಲ, ಪ್ರಾಜ್ಞನಾಮಕನಾದ ಪರಮಾತ್ಮನಿಂದ ಈ ಜೀವ ಆಲಂಗಿಸಲ್ಪಟ್ಟಿರ್ತಾನೆ ಅಂತ. ಆದ್ರಿಂದ ಅವನಿಂದ ಆಲಂಗಿಸಲ್ಪಟ್ಟಿರ್ಬೇಕಾದ್ರೆ ಆ ಪರಮಾತ್ಮ ಮತ್ತೆ ಈ ಜೀವಾತ್ಮ ಇಬ್ರು ಭಿನ್ನರೇ ಆಗಿರ್ಬೇಕು ಅಂತ ಈಗ ಬಂತು. ಅದು ಸುಪ್ತಿ ಪ್ರಕರಣ. ಸುಪ್ತಿ ಪ್ರಕರಣ ಮತ್ತು ಉತ್ಕ್ರಾಂತಿ ಪ್ರಕರಣ ಅಂತ ಎರಡು ನಾವೀಗ 1ನೇ ಅಧ್ಯಾಯದ 3ನೇ ಪಾದದ ಸೂತ್ರದಲ್ಲಿ ನೋಡಿದ್ವಿ. ಈಗ ನಾವು ನೋಡ್ತಾ ಇರುವಂತ ಸೂತ್ರದಲ್ಲಿ 1ನೇ ಅಧ್ಯಾಯದ 3ನೇ ಪಾದದ 42ನೇ ಸೂತ್ರ, ಸುಷುಪ್ತ ಉತ್ಕ್ರಾಂತಿಯೋಹ ಅಂತ ನಾವು ನೋಡ್ತಿರೋದು, ಭೇದೇನ ವ್ಯಪದೇಶಾತ್ ಅಂತ. ಅಲ್ಲಿ ಸುಷುಪ್ತಿ ಅಂದ್ರೆ ಮಲಗುವ ಅವಸ್ಥೆ ಮತ್ತು ಉತ್ಕ್ರಾಂತಿ ಅಂದ್ರೆ ಈ ದೇಹವನ್ನು ಬಿಟ್ಟು ಹೋಗುವ ಅವಸ್ಥೆ. ಆ ಎರಡೂ ಪ್ರಸಂಗಗಳಲ್ಲೂ ಕೂಡ ಜೀವ ಭಗವಂತನ ಜೊತೆಗೆ ಇರ್ತಾನೆ ಅಂತ ಹೀಗಿದೆ, ಹೊರತು ಜೀವನೇ ಭಗವಂತ ಆಗಿರ್ತಾನೆ ಅಂತಿಲ್ಲ ಅಲ್ಲಿ. ಹೀಗೆ ಸಂಪರಿಶುಕ್ತಿ ಇತಿ ಸುಪ್ತಿ ಪ್ರಕರಣಸ್ಯ, ಮುದ್ರಣದಲ್ಲಿ ಸೂಪ್ತಿ ಅಂತ ದೀರ್ಘ ಆಗಿದೆ, ಅದನ್ನು ತಿದ್ಕೋಬೇಕು. ಸುಪ್ತಿ ಪ್ರಕರಣಸ್ಯ, ಅಲ್ಲಿ ಸುಪ್ತಿ ಪ್ರಕರಣವನ್ನು ಹೇಳಿದಾರಲ್ಲ, ಜೀವ ಮಲಗುತ್ತಾನೆ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಮಲಗುತ್ತಾನೆ ಅಂತ ಅನ್ನುವುದು ಮುಕ್ತಿಗೂ ಕೂಡ ಅನ್ವಯಿಸ್ತದೆ. ಮಲಗುವುದು ಅಂದ್ರೆ ಶಾಶ್ವತವಾಗಿ ಪರಮಾತ್ಮನ ಹತ್ರ ಮಲಗೋದು. ಈಗ ಡೈಲಿ ಮಲಗುವುದು ಒಂದು ಮಲಗುವ ಕ್ರಿಯೆನೆ. ಇಲ್ಲಿಯೂ ಪರಮಾತ್ಮನ ಜೊತೆಗೆ ಇರ್ತಾನೆ ಜೀವ. ಮತ್ತೆ ಕೊನೆಗೊಂದು ಬಾರಿ ಸಹ ಆಯಸ್ತಃ ಪಿತುರರ್ಧಂ ವಿವೇಶ ಅರ್ಘಂ ಅರ್ಧಂ ಅಂತ ಈಗ ಒಂದು ಪಾಠ ಇದೆ, ಋಗ್ವೇದದಲ್ಲಿ ಒಂದು ಮಾತು ಬಂದಿದೆ. ಈಗ ದಣಿದು ಬಂದ ವ್ಯಕ್ತಿ ಮನೆಗೆ ಬಂದು ಹೇಗೆ ಮಲಗ್ತಾನಲ್ಲ, ಹಾಗೆ ಸಂಸಾರದಲ್ಲಿ ದಣಿದ ಜೀವ ಪರಮಾತ್ಮನನ್ನು ಹೋಗಿ ತಲುಪಿ ಅಲ್ಲಿ ಪ್ರವೇಶ ಮಾಡ್ತಾನೆ. ಅದನ್ನೇ ಸ್ವಾಪಂ ಪ್ರಾಪ ಇತಿ ಶ್ರಮಾಪಹೃತಯೇ ಕಲ್ಪಾವಸಾನೀಚಯ ಅಂತ ತತ್ವನಿರ್ಣಯದಲ್ಲಿ ಜಯತೀರ್ಥರು ಪ್ರಯೋಗ ಮಾಡಿರೋದು. ಶ್ರಮಾಪಹೃತೆಯೇ, ದಿನನಿತ್ಯದ ಶ್ರಮದ ಪರಿಹಾರಕ್ಕಾಗಿಯೂ ನಮ್ಮನ್ನ ಮಲಗಿಸ್ತಾನೆ, ಅವನು ರಾತ್ರಿ ಮಲಗಿಸ್ತಾನೆ. ಅದಷ್ಟೇ ಅಲ್ಲದೆ ಕಲ್ಪಾವಸಾನೆ, ಈ ಒಂದು ಇಡೀ ಸೃಷ್ಟಿಯೇ ಮುಗಿದಾಗ ನಮ್ಮ ಸಂಸಾರದ ಶ್ರಮದ ಪರಿಹಾರಕ್ಕಾಗಿ ಸ್ವಾಪಂ ಪ್ರಾಪಯತಿ ಅಂತ ಜಯತೀರ್ಥರು ಹೇಳಿರುವುದು ಕೂಡ ಅದೇ. ಆದ್ರಿಂದ ಸುಷುಪ್ತಿ ಅಂದ್ರೂ ಮೋಕ್ಷ ಅಂದ್ರೂ ಹೆಚ್ಚು ಕಡಿಮೆ ಸಮಾನವಾದ ಶಬ್ದಗಳು, ಸರಿ. ಅದು ಎಲ್ಲಿ ಆದ್ರಿಂದ ಸುಪ್ತಿ ಅನ್ನುವುದು, ಸುಪ್ತಿ ಪ್ರಕರಣ ಅನ್ನೋದು ಮುಕ್ತ ಪರವೂ ಕೂಡ. ಸುಷುಪ್ತಿ ಅವಸ್ಥೆಯನ್ನು ಹೇಳುವ ಪ್ರಕರಣ ಮುಕ್ತಿ ಅವಸ್ಥೆಯನ್ನು ಹೇಳುವಂತ ಪ್ರಕರಣವೇ ಆಗಿರ್ತದೆ ಅನ್ನುವುದು ಸ್ವಾಪ್ಯೇ ಸಂಪತ್ಯೋಹೋ ಅನ್ನೋ ಸೂತ್ರದಲ್ಲಿ ಸಿದ್ಧವಾಗಿದೆ ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಸ್ವಾಪ್ಯೇ ಸಂಪತ್ಯೋಹೋ ಅಂತನ್ನುವುದು 4ನೇ ಅಧ್ಯಾಯದ 4ನೇ ಪಾದದ 16ನೇ ಸೂತ್ರ. ಅಲ್ಲಿ ಆರಂಭದಲ್ಲೇ, ಭಾಷ್ಯದ ಆರಂಭದಲ್ಲೇ ಆಚಾರ್ಯರು ಸುಪ್ತವು ಮೋಕ್ಷೇವಾ ತದುಚ್ಯತೆ ಅಂತಾನೆ ಭಾಷ್ಯ ಬರೆದಿದ್ದಾರೆ. ಭಾಷ್ಯವಾಕ್ಯನ ನಾನು ಓದಿದೆ ಅಲ್ಲಿದು. ಸುಪ್ತಿಯಲ್ಲಿ ಆಗಲಿ, ಸುಪ್ತಾವಸ್ಥೆಯಲ್ಲಿ ಆಗಲಿ, ಮೋಕ್ಷದಲ್ಲಿ ಆಗಲಿ ಅಂತ ವರ್ಣನೆ ಮಾಡಿದ್ದಾರೆ. ಕಾಟಕ ಉಪನಿಷತ್ತು ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ ಅಂತ ಏನು ಹೇಳ್ತದಲ್ಲ, ಅಲ್ಲಿ ಸ್ವರ್ಗಲೋಕ ಅಂತಂದ್ರೆ ಯಾವುದೋ ಬೇರೆ ಸ್ವರ್ಗಲೋಕ ಅಂತ ಇಷ್ಟೇ ಅರ್ಥ ಅಲ್ಲ. ತೀರ್ಣೋಹಿತದ ದುಃಖವನ್ನು ದಾಟಿರ್ತಾನೆ ಅಂತ ಶ್ರುತಿಯಲ್ಲಿ ವರ್ಣನೆ ಮಾಡಿದೆ. ಅದು ಕೇವಲ ಈ ನಿದ್ರಾವಸ್ಥೆ ಅಂತ ಯಾರು ಅರ್ಥ ಮಾಡ್ಕೋಬಾರ್ದು. ಮೋಕ್ಷಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ ಅಂತ ಅನ್ನೋದು ಉಚಿತ ಅಲ್ಲ. ಅಲ್ಲಿ ನಿದ್ರಾವಸ್ಥೆಯಲ್ಲಿ ಅಥವಾ ಮೋಕ್ಷಾವಸ್ಥೆಯಲ್ಲಿ ದುಃಖವನ್ನು ದಾಟಿರ್ತಾನೆ ಜೀವ ಅಂತಾನೆ ಬಂದಿರುವುದು ಅಂತ ಆಚಾರ್ಯರು ಆ 4ನೇ ಅಧ್ಯಾಯದ 4ನೇ ಪಾದದ 16ನೇ ಸೂತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇಲ್ಲಿಯೂ ಕೂಡ ಜನಾರ್ದನ ಅಂತಂದ್ರೆ
ಅವನು ನಮಗೆ ನಿದ್ರೆಯನ್ನು ಕೊಡ್ತಾನೆ, ಹಾಗೆ ಮುಕ್ತಿಯನ್ನು ಕೊಡ್ತಾನೆ ಅಂತ ತಿಳ್ಕೋಬೇಕು. ಸ್ವಾಪ್ಯ ಸಂಪತ್ತಿ ರೀತಿ ಸೂತ್ರ ಸಿದ್ಧತ್ವಾತ್ ಸಂಪರಿಷ್ವಕ್ತಃ ಸುಪ್ತಃ ಇತಿವತ್ ಮುಕ್ತಃ ಇತ್ಯಪಿ ಲಾಭೇನ. ಸಂಪರಿಷ್ವಕ್ತಃ ತಾಜ್ಞೇನ ಆತ್ಮನ ಸಂಪರಿಷ್ವಕ್ತಃ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳಿದಾಗ ಅದಕ್ಕೆ ಸುಪ್ತಃ ಮಲ್ಕೊಂಡಿದ್ದ ಜೀವ ಅಂತ ಹೇಳಿದಾಗ, ಸುಪ್ತ ಅಂದ್ರೆ ಮಲ್ಕೊಂಡಿರುವವನು ಮಾತ್ರ ಅಲ್ಲ, ಮುಕ್ತನಾದ ಜೀವನು ಅಂತ ಅರ್ಥ. ಆದ್ರಿಂದ ಈಗ ದೇಹವನ್ನು ಬಿಡುವಾಗ ಮಲ್ಕೊಂಡಿದ್ದಾಗ ಮಾತ್ರ ಭಿನ್ನ ಅಂತ ಅರ್ಥ ಅಲ್ಲ. ಮುಕ್ತ ಇತ್ಯಪಿ ಲಾಭೇನ ಭೇದಸ್ಯಾಪಿ ಮುಕ್ತಾವಪಿ ಸತ್ವಾತ್. ಆ ಭೇದ ಅಂತ ಅನ್ನೋದು ಮುಕ್ತಿಯಲ್ಲೂ ಕೂಡ ಇದ್ದೇ ಇರ್ತದೆ. ಆದ್ರಿಂದ ನ ವ್ಯಾವಹಾರಿಕೋ ಭೇದ ಕಿಂತು ಸತ್ಯ ಇತಿ ಸೂಚಿತಂ. ಈ ಅದ್ವೈತಿಗಳು ಹೇಳುವಂತೆ ವಸ್ತುಗಳು ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ ಮತ್ತು ಪ್ರಾತಿಭಾಷಿಕ ಸತ್ಯ ಅಂತ ಇದೆ ಅಂತ ಏನು ಹೇಳ್ತಾರಲ್ಲ, ಆ ಥರ ಇಲ್ಲಿ ವ್ಯಾವಹಾರಿಕವಾದ ಸತ್ಯವಾದ ಭೇದ ಅಲ್ಲ ಇದು. ಅದ್ವೈತದಲ್ಲಿ ಪಾರಮಾರ್ಥಿಕ ಸತ್ಯ ಅಂದ್ರೆ ಬ್ರಹ್ಮ ಎಂದೆಂದಿಗೂ ಯಾವ ಕಾಲಕ್ಕೂ ಸತ್ಯವೇ. ವ್ಯಾವಹಾರಿಕ ಸತ್ಯ ಅಂದ್ರೆ ವ್ಯವಹಾರ ಇರುವಷ್ಟು ಕಾಲ ಸತ್ಯ, ಈ ಘಟಪಟ ಮೊದಲಾದ ಗಂಡ ಹೆಂಡತಿ ಮೊದಲಾದ ಜಗತ್ತು. ಪ್ರಾತಿಭಾಷಿಕ ಸತ್ಯ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಕಳ್ಳಂತ ಬೆಳ್ಳಿ ಅಂತ ಈಗ ಅವ್ರು ಹೇಳ್ತಾರೆ. ಆದ್ರಿಂದ ಈ ಭೇದವನ್ನು ವ್ಯಾವಹಾರಿಕ ಅಂತ ಹೇಳಿ ತಳ್ಳಿ ಹಾಕುವ ಪ್ರಯತ್ನ ಅವ್ರು ಮಾಡ್ತಾರೆ. ಆದ್ರೆ ಅದು ಉಚಿತ ಅಲ್ಲ. ಮುಕ್ತಿಯಲ್ಲೂ ಕೂಡ ಇರುವ ಭೇದ ಅದು, ಮುಕ್ತಿಯಲ್ಲಿ ಇಲ್ಲದ ಭೇದ ಅಲ್ಲ ಅದು. ಆದ್ರಿಂದ ಅದನ್ನ ಪಾರಮಾರ್ಥಿಕವಾದ ಭೇದ ಅಂತಾನೆ ಹೇಳಬೇಕು ಅನ್ನುವುದು ಜನಾರ್ದನ ನಿಮ್ಮ ಶಬ್ದದಿಂದ ತಿಳಿಯುತ್ತದೆ. ಭಂಡಾರಕೇರಿ ಮಠದಲ್ಲಿ ಒಂದು ಪ್ರತಿಮಾ ಇದೆ. ನರಸಿಂಹದೇವರು ಪ್ರಹ್ಲಾದನನ್ನ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿರುವಂಥ ಒಂದು ಪ್ರತಿಮಾ ಅದು. ಅದನ್ನ ನಾವು ಗಮನಿಸಿದ್ರೆ ಅಲ್ಲಿ ನಮ್ಗೆ ಏನು ತಿಳಿದು ಬರ್ತದೆ, ಹಿಂದೊಂದು ಬಾರಿ ಅದನ್ನು ಹೇಳಿದ್ದೆ, ಇಲ್ಲಿಯೂ ಕೂಡ ಅದನ್ನೇ ಹೇಳೋ ಪ್ರಯತ್ನ ಮಾಡ್ತಿದ್ದೇನೆ. ಪ್ರಹ್ಲಾದನನ್ನ ತೊಡೆ ಮೇಲೆ ಮಲಗಿಸ್ಕೊಳ್ಳೋದು ಅಂತಂದ್ರೆ, ಪ್ರಹ್ಲಾದ ಅನ್ನೋದು ಜೀವನಿಗೆ ಸಂಕೇತ. ಜೀವನನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾನೆ ಅಂತ ಅರ್ಥ. ತೊಡೆ ಮೇಲೆ ಮಲಗಿಸ್ಕೊಳ್ಳುವುದು ಅಂದ್ರೆ ಪ್ರತಿನಿತ್ಯ ಆತನಿಗೆ ಮಲಗುವ ಸಂದರ್ಭದಲ್ಲಿ ತಾಯಿ ಅಥವಾ ತಂದೆ ಶಿಶುವನ್ನು ತೊಡೆ ಮೇಲೆ ಹೇಗೆ ಮಲಗಿಸ್ಕೋತಾರೆ, ಅದೇ ಥರ ಮಲಗುವುದು ಅನ್ನೋದು ಮುಕ್ತಿಗೆ ಸಂಕೇತ. ನಾವೀಗ ನೋಡಿದ್ವಿ ಅದನ್ನು, ಈಗ ರಾಘವೇಂದ್ರ ಸ್ವಾಮಿ ಹೇಳಿದ್ದನ್ನು ನೋಡಿದ್ವಿ, ಮತ್ತೆ 4ನೇ ಅಧ್ಯಾಯದ 4ನೇ ಪಾದದಲ್ಲಿ 14ನೇ ಸೂತ್ರದಲ್ಲೂ ನೋಡಿದ್ವಿ. ಆದ್ರಿಂದ ಪ್ರಹ್ಲಾದ ಅಥವಾ ಜೀವನನ್ನ ತೊಡೆ ಮೇಲೆ ನರಸಿಂಹ ಮಲಗಿಸ್ಕೋತಾನೆ ಅಂದ್ರೆ ಅದು ತೊಡೆ ಮೇಲೆ ಮಲಗಿಸ್ಕೊಳ್ಳೋದು ಮಾತ್ರ, ಮಲಗಿಸಿ ನಿದ್ರೆ ಬರಿಸುವುದು ಮಾತ್ರ ಅಲ್ಲ, ಮುಕ್ತಿಯನ್ನು ಅದಕ್ಕೆ ಕೊಟ್ಟು ಶಾಶ್ವತವಾದ ನಿದ್ರೆ. ಅದಕ್ಕೆ ಶಾಶ್ವತವಾದ ನಿದ್ರೆಯನ್ನು ಜೀವನಿಗೆ ಅವನು ಕೊಡ್ತಾನೆ ಅಂತ ಅರ್ಥ. ನಮಗಿದು ಗೊತ್ತಿದೆ. ಈಗ ಯಾರು ಒಬ್ರು ಸತ್ತಾಗ ಚಿರನಿದ್ರೆಗೆ ಹೋದ್ರು ಅಂತ ಹೇಳ್ತೇವೆ ನಾವು. ಚಿರನಿದ್ರೆ ಅಂದ್ರೆ ಇನ್ನು ಅವನು ಆ ದೇಹದಿಂದ ಹುಟ್ಟಿ ಬರೋದಿಲ್ಲ ಅಂತ ಅರ್ಥ, ನಮಗ್ ಗೊತ್ತಿರುವಂತೆ. ನಾವು ಇವತ್ತು ಅವನನ್ನು ಯಾವ ದೇಹದಿಂದ ನೋಡ್ತಾ ಇದ್ದೀವೋ ಆ ದೇಹದಿಂದ ಅವನು ಹುಟ್ಟಿ ಬರೋದಿಲ್ಲ ಅಂತ ತಾತ್ಪರ್ಯ. ಆದ್ರೆ ಅಷ್ಟೇ ಅಲ್ಲ, ಇನ್ನೆಂದೂ ದೇಹದಿಂದಲೇ ಹುಟ್ಟಿ ಬರದೇ ಇರುವುದು ಅದೇ ಚಿರನಿದ್ರೆ. ಭೌತಿಕವಾದ ದೇಹವನ್ನೇ ಎಂದೂ ಪಡೆದೇ ಇರುವುದೇ ಚಿರನಿದ್ರೆ. ಚಿರನಿದ್ರೆ ಮೋಕ್ಷ. ಆದ್ರಿಂದ ಪ್ರಹ್ಲಾದನನ್ನು ತೊಡೆ ಮೇಲೆ ನರಸಿಂಹ ಮಲಗಿಸ್ಕೊಳ್ಳೋದು ಅಂದ್ರೆ ಅದು ಆ ಚಿರನಿದ್ರೆ ಮೋಕ್ಷಕ್ಕೆ ಸಂಕೇತ ಅಂತ ನಾವು ಭಾವಿಸಬಹುದು ಆ ಪ್ರತಿಮೆಯನ್ನು ನೋಡಿದಾಗ. ಈ ಸಂದರ್ಭದಲ್ಲೂ ನೆನಪು ಮಾಡ್ಕೋಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.